ಎಲ್ಲರಿಗೂ ನಮಸ್ಕಾರ. ಇಸ್ರೇಲ್ ಇರಾನ್ ಸಂಘರ್ಷ ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ. ಇರಾನ್ ಮೇಲೆ ಇಸ್ರೇಲ್ ಹಲವು ದಿಕ್ಕಿನಿಂದ ದಾಳಿ ನಡೆಸ್ತಾ ಇದೆ. ಇರಾನ್ ಸರ್ವೋಚ್ಚ ನಾಯಕ ಅಯೋತಲ್ಲಾ ಅಲಿ ಖಮೇನಿ ಅವರ ಎಡಗೈ ಬಲಗೈನಂತಿದ್ದವರು, ಯುದ್ಧ ತಂತ್ರಗಳಲ್ಲಿ ನೆರವು ನೀಡುತ್ತಿದ್ದವರು ದಾಳಿಯಲ್ಲಿ ಅಸೂನಿಗಿದ್ದಾರೆ. ಅದರೊಂದಿಗೆ ಪರಮಾಪ್ತ ರಾಷ್ಟ್ರಗಳಾದ ರಷ್ಯಾ, ಚೀನಾ, ಉತ್ತರ ಕೊರಿಯಾ ನಿರ್ಣಾಯಕ ಸಂದರ್ಭದಲ್ಲಿ ನೆರವಿಗೆ ಬಂದಿಲ್ಲ. ತಾತ್ವಿಕವಾಗಿ ಮತ್ತು ರಾಜಕೀಯವಾಗಿ ಸದಾ ಬೆಂಬಲ ನೀಡುತ್ತಿದ್ದ ಲೆಬನಾನ್ ಹಿಜ್ಬುಲ್ಲಾ, ಪ್ಯಾಲೆಸ್ತೀನ್ ಹಮಾಸ್, ಯೆಮೆನ್ ಹುತಿ ಮತ್ತು ಇರಾಕ್ನ ಶಿಯಾ ಬಂಡುಕೋರ ಸಂಘಟನೆಗಳು ಮೌನ ವಹಿಸಿವೆ. ಸಮರಣಾಂಗದಲ್ಲಿ ಇರಾನ್ ಏಕಾಂಗಿಯಾಗಿ ಕಾಣ್ತಾ ಇದೆ. ವಾರದಿಂದ ನಡೆಯುತ್ತಿರುವ ಇರಾನ್ ಇಸ್ರೇಲ್ ಯುದ್ಧ ತೀವ್ರಗೊಳ್ಳುತ್ತಿದೆ. ಇಸ್ರೇಲ್ಗೆ ಬಹಿರಂಗವಾಗಿ ಬೆಂಬಲ ಘೋಷಿಸಿರುವ ಅಮೆರಿಕ ಕೂಡ ಇರಾನ್ ವಿರುದ್ಧ ದಾಳಿಗೆ ಸಜ್ಜಾದಂತೆ ಕಾಣ್ತಾ ಇದೆ. G7 ಶೃಂಗಸಭೆಯಲ್ಲಿ ಇಸ್ರೇಲ್ ಪರವಾದ ಅಭಿಪ್ರಾಯ ಕೇಳಿಬಂದಿದೆ. ರಷ್ಯಾ, ಚೀನಾ ಸೇರಿದಂತೆ ಹಲವು ರಾಷ್ಟ್ರಗಳು ಇಸ್ರೇಲ್ ದಾಳಿಯನ್ನು ಖಂಡಿಸಿವೆ ವಿನಃ ಸಮರದಲ್ಲಿ ಇರಾನ್ಗೆ ಶಕ್ತಿ ತುಂಬುವ ಕೆಲಸ ಯಾರೂ ಮಾಡ್ತಾ ಇಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಪಶ್ಚಿಮ ಏಷ್ಯಾದಲ್ಲಿ ಇರಾನ್ಗೆ ಎಲ್ಲ ರೀತಿಯಲ್ಲೂ ಬೆಂಬಲ ನೀಡುತ್ತಿರುವ ಹಲವು ಬಂಡುಕೋರ ಸಂಘಟನೆಗಳು ಮಾತನಾಡ್ತಾ ಇಲ್ಲ. ಹೀಗಾಗಿ ಯುದ್ಧದಲ್ಲಿ ಇರಾನ್ಗೆ ಯಾರಿಂದಲೂ ಬೆಂಬಲ ಸಿಗದಂತೆ ಆಗಿದೆ. ಬಂಡುಕೋರ ಜಾಲ ಪೋಷಿಸುತ್ತಿದ್ದ ಇರಾನ್ ವೈರಿ ರಾಷ್ಟ್ರಗಳಾದ ಇಸ್ರೇಲ್, ಅಮೆರಿಕದಿಂದ ತನಗೆ ಎದುರಾಗಬಹುದಾದ ಬೆದರಿಕೆಯನ್ನು ಎದುರಿಸಲು ಇರಾನ್ ದಶಕಗಳ ಹಿಂದಿನಿಂದಲೂ ಭಿನ್ನ ದಾರಿಯನ್ನು ಅನುಸರಿಸ್ತಾ ಇದೆ. ತನ್ನ ನೆರೆ ರಾಷ್ಟ್ರಗಳಲ್ಲಿ ಸಕ್ರಿಯವಾಗಿರುವ ಬಂಡುಕೋರ ಸಂಘಟನೆಗಳು ಬೆಂಬಲಿಸಿ ಅವರ ಜಾಲವೊಂದನ್ನು ಸೃಷ್ಟಿಸಿತ್ತು. ಇಸ್ರೇಲ್ ಉತ್ತರವಾದ ಗಡಿಯಲ್ಲಿ ರಾಕೆಟ್ಗಳ ಸಹಿತ ಆಧುನಿಕ ಶಸ್ತ್ರಾಸ್ತ್ರ ಹೊಂದಿದ್ದ ಹಿಜ್ಬುಲ್ಲಾ ಸಂಘಟನೆಯನ್ನು ಪೋಷಿಸ್ತಾ ಬಂದಿತ್ತು. ಇರಾಕ್ನಲ್ಲಿ ಶಿಯಾ ತೀವ್ರವಾದಿ ಸಂಘಟನೆಗಳೊಂದಿಗೆ ಕೈಜೋಡಿಸಿ ಇರಾಕ್ನಲ್ಲಿರುವ ಅಮೆರಿಕದ ಸೇನೆ ನೆಲೆಗಳನ್ನು ಈ ಸಂಘಟನೆಗಳ ನಿಗಾದಲ್ಲಿ ಇರಿಸಿತ್ತು. ಪ್ಯಾಲೆಸ್ತೀನಿಯ ಗಾಜಾ ಪಟ್ಟಿಯಲ್ಲಿ ಹಮಾಸ್ ಬಂಡುಕೋರ ಸಂಘಟನೆ ಬೆಂಬಲ ನೀಡುತ್ತಾ ಇಸ್ರೇಲ್ ಅನ್ನು ಎದುರಿಸುತ್ತಿತ್ತು. ದಕ್ಷಿಣದಲ್ಲಿ ಯೆಮೆನ್ ಹುತಿ ಬಂಡುಕೋರರ ಸಂಘಟನೆಯನ್ನು ತನ್ನ ವೈರಿ ರಾಷ್ಟ್ರಗಳ ವಿರುದ್ಧ ಬಳಸ್ತಾ ಇತ್ತು. ಆದರೆ ಇರಾನ್ನ ಲೆಕ್ಕಾಚಾರ ತಪ್ಪಿದಂತೆ ಕಾಣ್ತಾ ಇದೆ. ಈಗ ವಾರದಿಂದ ನಡೆಯುತ್ತಿರುವ ಯುದ್ಧದಲ್ಲಿ ಈ ಸಂಘಟನೆಗಳು ಯಾವೂ ಕಾಣ್ತಾನೇ ಇಲ್ಲ. ಇಸ್ರೇಲ್ ವಿರುದ್ಧ ಸದಾ ಕೆಂಡ ಕಾರುವ ಹಮಾಸ್ ಸಂಘಟನೆ 2023 ಅಕ್ಟೋಬರ್ 7ರಂದು ಇಸ್ರೇಲ್ ಮೇಲೆ ದಾಳಿ ನಡೆಸಿತ್ತು. ಆ ಬಳಿಕ ಆರಂಭವಾದ ಸಂಘರ್ಷ ಇನ್ನೂ ನಿಂತಿಲ್ಲ. ಕಳೆದ ವಾರ ಇಸ್ರೇಲ್ ಇರಾನ್ ಮೇಲೆ ದಾಳಿ ಆರಂಭಿಸಿದ ಬಳಿಕ ಹಮಾಸ್ ಸಂಘಟನೆ ಇರಾನ್ ಪರವಾಗಿ ಮಾತನಾಡ್ತಾ ಇಲ್ಲ. ಇಸ್ರೇಲ್ನ ನಿರಂತರ ದಾಳಿಯಿಂದ ಹಮಾಸ್ ಶಕ್ತಿ ಕುಂದಿದೆ. ಅದರ ಪ್ರಮುಖ ನಾಯಕರು ಹತ್ಯೆಯಾಗಿದ್ದಾರೆ. ಈಗ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿರುವ ಖಲೀದ್ ಮಾರ್ಷಲ್ ಕತಾರ್ನಲ್ಲಿದ್ದಾರೆ ಎಂದು ಹೇಳಲಾಗಿದೆ. ಈ ಬಂಡುಕೋರ ಸಂಘಟನೆ ಹೊಂದಿದ್ದ ಸುರಂಗ ಮಾರ್ಗ, ನಿಯಂತ್ರಣಾ ಕೇಂದ್ರಗಳು, ರಾಕೆಟ್ ತಯಾರಿಕಾ ಘಟಕಗಳು ಸೇರಿದಂತೆ ಇನ್ನಿತರ ಸೇನಾ ಮೂಲಸೌಕರ್ಯಗಳು ಇಸ್ರೇಲ್ ದಾಳಿಯಲ್ಲಿ ನಾಶವಾಗಿದೆ ಎಂದು ಹೇಳಿದ್ದಾರೆ. ಇಸ್ರೇಲ್ನ ನೆರೆ ರಾಷ್ಟ್ರ ಲೆಬನಾನ್ನಲ್ಲಿ ಸಕ್ರಿಯವಾಗಿ ಶಿಯಾ ಬಂಡುಕೋರ ಸಂಘಟನೆ ಹಿಜ್ಬುಲ್ಲಾ ಇರಾನ್ನ ಪರಮಾಪ್ತ. ಇಸ್ರೇಲ್ ಇರಾನ್ ಘರ್ಷಣೆಯಲ್ಲಿ ಇದು ಮೌನವಾಗಿ ಕುಂತಿದೆ. ಬಲಿಷ್ಠವಾಗಿದ್ದ ಈ ಬಂಡುಕೋರ ಸಾಮರ್ಥ್ಯ ಈಗ ಕುಂದು ಹೋಗಿದೆ. ಕಳೆದ ವರ್ಷ ಈ ಸಂಘಟನೆಯನ್ನು ಗುರಿಯಾಗಿಸಿಕೊಂಡ ಇಸ್ರೇಲ್ ನಡೆಸಿದ 2 ತಿಂಗಳ ಯುದ್ಧದಲ್ಲಿ ಹಿಜ್ಬುಲ್ಲಾ ಬಂಡುಕೋರರಿಗೆ ಸೇರಿದ ಶಸ್ತ್ರಾಸ್ತ್ರಗಳು, ಸಂವಹನ ನಿಯಂತ್ರಣ ಕೇಂದ್ರಗಳು ಧ್ವಂಸಗೊಂಡಿವೆ. ಈಗ ಲೆಬನಾನ್ ಸರ್ಕಾರವು ಇಸ್ರೇಲ್ ಇರಾನ್ ಸಂಘರ್ಷದಲ್ಲಿ ಭಾಗಿಯಾಗುವುದರ ವಿರುದ್ಧ ಸಂಘಟನೆಯ ಮುಖಂಡರನ್ನು ಎಚ್ಚರಿಸಿದೆ. ಇರಾನ್ ಪೋಷಿಸಿ ಬರ್ತಾ ಇದ್ದ ಮತ್ತೊಂದು ಸಂಘಟನೆ ಹುತಿ. ಯೆಮನ್ನ ಹುತಿ ಬಂಡುಕೋರರ ಸಂಘಟನೆ ಇರಾನ್ನನ್ನು ಬೆಂಬಲಿಸ್ತಾ ಬಂದಿದೆ. ಇತ್ತೀಚಿನ ತಿಂಗಳಲ್ಲಿ ಇರಾನ್ ಪರವಾಗಿ ಇಸ್ರೇಲ್ ಅಂತ ಹಲವು ಕ್ಷಿಪಣಿಗಳ ಮೇಲೆ ದಾಳಿ ನಡೆಸಿತ್ತು. ಅಲ್ಲದೆ ಹೋಮರ್ಜಿ ಜಲಸಂಧಿ ಮಾರ್ಗವಾಗಿ ಸಾಗುವ ಸರಕು ಸಾಗಾಣಿಕೆ ಹಡಗುಗಳ ಮೇಲೆ ದಾಳಿ ನಡೆಸುತ್ತಾ ಬಂದಿತ್ತು. ಅವುಗಳ ಸಂಚಾರಕ್ಕೆ ಅಡ್ಡಿಪಡಿಸುತ್ತಾ ಅಮೆರಿಕ ಸೇರಿದಂತೆ ವಿವಿಧ ರಾಷ್ಟ್ರಗಳಿಗೆ ಸರಕು ಸಾಗಾಣಿಕೆ ತಡೆ ಒಡ್ಡಿತ್ತು. ಈ ವರ್ಷ ಮಾರ್ಚ್ ಏಪ್ರಿಲ್ನಲ್ಲಿ ಅಮೆರಿಕವು ಈ ಸಂಘಟನೆಯ ನೆಲೆಯನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿ ನಾಶಪಡಿಸಿದ ನಂತರ ಅದು ಈಗ ಸುಮ್ಮನಾಗಿದೆ. ಹುತಿ ಬಂಡುಕೋರರು ಈಗಲೂ ಇರಾನ್ ಅನ್ನು ಬೆಂಬಲಿಸ್ತಾ ಇದ್ದಾರಾದರೂ ಅವರಿನ್ನೂ ಈ ಯುದ್ಧದಲ್ಲಿ ಭಾಗವಾಗಿಲ್ಲ. ಇರಾಕ್ನಲ್ಲಿರುವ ಶಸ್ತ್ರಸಜ್ಜಿತ ಶಿಯಾ ತೀವ್ರವಾದಿ ಸಂಘಟನೆಗಳು ಇರಾನ್ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿವೆ. ಈಗ ನಡೆಯುತ್ತಿರುವ ಯುದ್ಧದಲ್ಲಿ ಅಮೆರಿಕ ಮಧ್ಯಪ್ರವೇಶಿಸಿದರೆ ದಾಳಿ ನಡೆಸುವುದಾಗಿ ಕತಾಬ್ ಹಿಜ್ಬುಲ್ಲಾ ಎಂಬ ಸಂಘಟನೆ ಎಚ್ಚರಿಸಿದೆ. ಆದರೆ ಇರಾಕ್ ಸರ್ಕಾರ ತಟಸ್ಥ ನಿಲುವನ್ನು ಹೊಂದಿದ್ದು ಯಾವುದೇ ದಾಳಿಗೆ ತನ್ನ ನೆಲವನ್ನು ಬಳಸದಂತೆ ಇರಾನ್ ಆಡಳಿತವನ್ನು ಕೇಳಿಕೊಂಡಿದೆ ಎಂದು ವರದಿಯಾಗಿದೆ. ಸಿರಿಯಾದಲ್ಲೂ ಸಿಕ್ಕಿಲ್ಲ ಬೆಂಬಲ. ಸಿರಿಯಾದಲ್ಲಿ ಹಿಂದೆ ಅಧಿಕಾರದಲ್ಲಿದ್ದ ಬಶಾರ್ ಅಲ್ ಅಸಾದ್ ಆಡಳಿತ ಸದಾ ಇರಾನ್ಗೆ ಬೆನ್ನೆಲುಬಾಗಿ ನಿಂತಿತ್ತು. ಹಿಜ್ಬುಲ್ಲಾ ಸಂಘಟನೆಗೆ ಅಗತ್ಯವಾದ ನೆರವನ್ನು ನೀಡುತ್ತಾ ಇತ್ತು. ಕಳೆದ ವರ್ಷ ಇಸ್ರೇಲ್ ಹಿಜ್ಬುಲ್ಲಾ ಘರ್ಷಣೆ ಮುಗಿದು 2 ವಾರಗಳಲ್ಲಿ ಸಿರಿಯಾದ ಅಸಾದ್ ಆಡಳಿತ ಪತನಗೊಂಡಿತ್ತು. ಹೊಸ ಸರ್ಕಾರ ಮತ್ತು ಇರಾನ್ನ ಸಂಬಂಧ ಮೊದಲಿನಂತಿಲ್ಲ. ಹಾಗಾಗಿ ಅಲ್ಲಿಂದಲೂ ನೆರವು ಸಿಗ್ತಾ ಇಲ್ಲ. ನೆರವಿಗೆ ಬಾರದ ಕ್ರಿಂಕ್ ಗ್ರೂಪ್. ಇರಾನ್ನ ಮಿತ್ರ ರಾಷ್ಟ್ರಗಳು ಎಂದು ಹೆಸರಾಗಿರುವ ರಷ್ಯಾ, ಚೀನಾ ಮತ್ತು ಉತ್ತರ ಕೊರಿಯಾಗಳು ಕೇವಲ ಇಸ್ರೇಲ್ ದಾಳಿಯನ್ನು ಖಂಡಿಸಿ ಸುಮ್ಮನಾಗಿದ್ದು ಇರಾನ್ಗೆ ಬಹಿರಂಗವಾಗಿ ಬೆಂಬಲವನ್ನು ಘೋಷಿಸಿಲ್ಲ. ಉಕ್ರೇನ್ ವಿರುದ್ಧ ಯುದ್ಧದಲ್ಲಿ ರಷ್ಯಾಗೆ ಇರಾನ್ ಶಸ್ತ್ರಾಸ್ತ್ರಗಳು ಪೂರೈಸಿದೆ ಎಂದು ಪಶ್ಚಿಮದ ರಾಷ್ಟ್ರಗಳು ಆರೋಪ ಮಾಡಿದ್ದವು. ಜನವರಿಯಲ್ಲಿ 2 ರಾಷ್ಟ್ರಗಳ ನಡುವೆ ಹೊಸ ಒಪ್ಪಂದಗಳು ಕೂಡ ಏರ್ಪಟ್ಟಿದ್ದವು. ಮೇನಲ್ಲಿ ಇರಾನ್ ಯುರೇಷಿಯಾ ಆರ್ಥಿಕ ಒಕ್ಕೂಟವನ್ನು ಸೇರಿತ್ತು. ಆದರೂ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದಾಗ ರಷ್ಯಾ ಅದರ ನೆರವಿಗೆ ಧಾವಿಸಿಲ್ಲ. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರು ಇಸ್ರೇಲ್ನ ಅಪ್ರೋಚಿತ ದಾಳಿಯನ್ನು ಖಂಡಿಸುವುದಕ್ಕೆ ಮಾತ್ರ ಅವರ ನೆರವು ಸೀಮಿತವಾಗಿತ್ತು. ಜಾಗತಿಕವಾಗಿ ಶಕ್ತಿಶಾಲಿಯಾದ ರಾಷ್ಟ್ರ
ಈ ಸಂದರ್ಭವನ್ನು ಹೇಗೆ ತನ್ನ ಪ್ರಭಾವ ವೃದ್ಧಿಗೆ ಬಳಸಿಕೊಳ್ಳಬಹುದು ಎನ್ನುವ ಲೆಕ್ಕಾಚಾರದಲ್ಲಿದೆ ಎಂದು ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಅಮೆರಿಕದ ನಿರ್ಬಂಧದ ನಂತರ ಇರಾನ್ ಇಂಧನಕ್ಕೆ ಅತಿದೊಡ್ಡ ಗ್ರಾಹಕನಾಗಿ ಹೊರಹೊಮ್ಮಿತು ಚೀನಾ. 2023ರಲ್ಲಿ ಇರಾನ್ ಶಾಂಘೈ ಸಹಕಾರ ಸಂಘಟನೆ ಸೇರಿದ ಮೇಲೆ ಎರಡೂ ರಾಷ್ಟ್ರಗಳ ನಡುವೆ ಸಂಬಂಧ ಮತ್ತಷ್ಟು ಗಟ್ಟಿಕೊಂಡಿತು. ಆದರೆ ಇಸ್ರೇಲ್ ದಾಳಿಯಿಂದ ಇರಾನ್ ಕಂಗೆಟ್ಟಿದ್ದರೂ ಚೀನಾ ಅದರ ನೆರವಿಗೆ ನಿಂತಿಲ್ಲ. ಇರಾನ್ನ ಸಾರ್ವಭೌಮತೆ, ರಕ್ಷಣೆ ಮತ್ತು ಪ್ರಾದೇಶಿಕ ಸಮಗ್ರತೆಯ ಮೇಲೆ ದಾಳಿ ನಡೆದರೂ ಚೀನಾ ಖಂಡಿಸಿದೇ ವಿನಃ ಅದರಾಚೆಗೆ ಯಾವುದೇ ನೆರವು ನೀಡಿಲ್ಲ. ಅದರ ಬದಲಿಗೆ ಸಂಘರ್ಷದ ಸಂದರ್ಭದಲ್ಲಿ ಶಾಂತಿ ಮೂಡಿಸುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಪ್ರಭಾವಿ ಶಕ್ತಿ ಎನಿಸಿಕೊಳ್ಳಲು ಅವಕಾಶ ಸಿಗುವುದು ಎಂದು ಅದು ಕಾಯ್ತಾ ಇದೆ ಎನ್ನಲಾಗುತ್ತಾ ಇದೆ. ಜಗತ್ತಿನ ಅಪಾಯಕಾರಿ ರಾಷ್ಟ್ರಗಳಲ್ಲಿ ಇರಾನ್ ಕೂಡ ಒಂದು. ಅದರ ಪರಮಾಣು ಕಾರ್ಯಕ್ರಮಗಳು, ಹೊರಜಗತ್ತಿಗೆ ತಿಳಿಯದ ಅದರ ಸೇನಾ ಸಾಮರ್ಥ್ಯಗಳು ಇಸ್ರೇಲ್, ಅಮೆರಿಕ ಸೇರಿದಂತೆ ಜಗತ್ತಿನ ಇತರ ರಾಷ್ಟ್ರಗಳಿಗೆ ಬೆದರಿಕೆಯಾಗಬಹುದೆಂದೆಲ್ಲ ವಿಶ್ಲೇಷಿಸಲಾಗಿತ್ತು. ಆದರೆ 2023 ಅಕ್ಟೋಬರ್ 7ರಂದು ಹಮಾಸ್ ಬಂಡುಕೋರ ಸಂಘಟನೆ ಇಸ್ರೇಲ್ ಮೇಲೆ ದಾಳಿ ಸಂಘಟಿಸಿದ ನಂತರ ಇಲ್ಲಿವರೆಗೆ ನಡೆದಿರುವ ಸೇನಾ ಸಂಘರ್ಷಗಳು ಇರಾನ್ ಸೇನಾ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕಂತೆ ಮಾಡಿದೆ ಎಂದು ಇಂಟರ್ನ್ಯಾಷನಲ್ ನ್ಯೂಯಾರ್ಕ್ ಟೈಮ್ಸ್ ಬರೆದಿದೆ. 1.5 ವರ್ಷದಿಂದ ಸಿರಿಯಾದಲ್ಲಿ ಅದರ ರಾಯಭಾರ ಕಚೇರಿ ಮತ್ತು ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ನಡೆಸಿದ್ದ ದಾಳಿಯಲ್ಲಿ ಇರಾನ್ಗೆ ಸಾಕಷ್ಟು ಹಾನಿಯಾಗಿದೆ. ವಾರದ ಹಿಂದೆ ಇಸ್ರೇಲ್ ಶುರು ಮಾಡಿರುವ ಕ್ಷಿಪಣಿ, ಡ್ರೋನ್ ದಾಳಿಗಳಲ್ಲೂ ಇರಾನ್ ಸೇನೆ ವಿವಿಧ ವಿಭಾಗಗಳಲ್ಲಿ ಉನ್ನತ ಕಮಾಂಡರ್ಗಳನ್ನು ಮೃತಪಟ್ಟಿದ್ದಾರೆ. ಆಸ್ತಿಗೂ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿದೆ. ಇಸ್ರೇಲ್ ದಾಳಿಯನ್ನು ಸಮರ್ಥವಾಗಿ ಎದುರಿಸಲು ಇರಾನ್ ವಿಫಲವಾಗಿದೆ. ಪಶ್ಚಿಮ ಏಷ್ಯಾದ ವಿವಿಧ ರಾಷ್ಟ್ರಗಳಲ್ಲಿರುವ ಪರಮಾಪ್ತ ಬಂಡುಕೋರರ ಸಂಘಟನೆಗಳ ಮೂಲಕ ಇಸ್ರೇಲ್ ದಾಳಿಯನ್ನು ಎದುರಿಸಬಹುದು, ಅಮೆರಿಕವನ್ನು ಬೆದರಿಸಬಹುದು ಎಂಬೆಲ್ಲ ಲೆಕ್ಕಾಚಾರ ಹಾಕಿದ ಇರಾನ್ ಈಗ ಒಂಟಿಯಾಗಿ ಏಕಾಂಗಿಯಾಗಿ ನಿಂತಿದೆ. ಇಂತಹ ಮತ್ತಷ್ಟು ಹಲವಾರು ವಿಷಯದೊಂದಿಗೆ ಮತ್ತೆ ಬರೋಣ. ಅಲ್ಲಿವರೆಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್.